ಇನ್ನು ಬೆಂಗಳೂರಿನಲ್ಲಿ ಗುಂಡಿಗಳ ಕಾಟ, ಗುಂಡಿಗಳಿಂದಾಗಿ ಎಷ್ಟು ಜನರಿಗೆ ಎಷ್ಟೆಲ್ಲ ರೀತಿ ಸಮಸ್ಯೆಗಳಾಗಿದೆ ಅಂತಂದರೆ ಕೆಲವೊಂದು ಸ್ಪಾಟ್ಸ್ ಇದೆ ಬೆಂಗಳೂರಿನಲ್ಲಿ, ಪದೇ ಪದೇ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಏನೇ ಕ್ರಮ ತಗೊಂಡ್ರೂ ಕೂಡ ಆಕ್ಸಿಡೆಂಟ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಬೆಂಗಳೂರಿನ ನಾಗವಾರ ಜಂಕ್ಷನ್ ಇದೆಯಲ್ಲ, ಇಲ್ಲಿ ಮಾತ್ರ ಎಷ್ಟೇ ಕ್ರಮ ತಗೊಂಡ್ರೂ ಕೂಡ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ. ಸಾಲು ಸಾಲು ಅಪಘಾತಗಳು, ಆಟೋಗಳಿಗೂ ಸೇಫ್ಟಿ ಇಲ್ಲ, ಗುಂಡಿ ತಪ್ಪಿಸೋದಕ್ಕೆ ಹೋಗ್ತಾರೆ, ಬೀಳ್ತಾರೆ. ಸೊ ಹಾಗಾಗಿ ಜನ ಅಲ್ಲಿ ಮಾತನಾಡ್ಕೋತಾ ಇರೋದು, ಇದೇನಾ ಬ್ರ್ಯಾಂಡ್ ಬೆಂಗಳೂರು, ಒಳಚರಂಡಿ ನೀರು ಓವರ್ಫ್ಲೋ ಆಗಿ ಕೂಡ ಅಲ್ಲಿ ಸಮಸ್ಯೆ ಉಂಟಾಗಿದೆ. ವಿಪರೀತ ವೆಹಿಕಲ್ ಮೂವ್ಮೆಂಟ್ ಇರತಕ್ಕಂಥ ಜಾಗ ನೋಡಿ, ಅಲ್ಲಿ ಹೆಂಗಾಗ್ತಾ ಇದೆ ನೋಡಿ. ಮೊದಲ ದೃಶ್ಯ ನೀವು ನೋಡ್ತಾ ಇದ್ದೀರಾ, ಒಂದು ಆಟೋ, ಗೂಡ್ಸ್ ಆಟೋ ಹಾಗೆ ಪಲ್ಟಿ ಹೊಡೆದ್ಬಿಟ್ಟು, ಅಲ್ಲ ಆ ಕಡೆ ಪಕ್ಕದಲ್ಲಿ ಏನಾದರೂ ಯಾರಾದರೂ ಟೂ ವೀಲರ್ನಲ್ಲಿ ಹೋಗ್ತಾ ಇದ್ರೆ ಗತಿ ಏನು, ಅವ್ರ ಮೇಲೆ ಬಿದ್ದುಬಿಡ್ತಾ ಇತ್ತು. ಮೊದಲ ದೃಶ್ಯ ನೀವು ನೋಡ್ತಾ ಇರೋದು ನಾಗವಾರ ಜಂಕ್ಷನ್, ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಅಲ್ಲಿ ನೀರು ಬೇರೆ ನೋಡಿ, ಅಲ್ಲಿ ಆ ಒಳಚರಂಡಿ ನೀರಂತೆ ಅಲ್ಲೆಲ್ಲ ಹರಿತಾ ಇರೋದು. ಆಮೇಲೆ ಆ ನೀರು ಹರಿತಾ ಇದ್ರೆ ಗುಂಡಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಎರಡನೇ ದೃಶ್ಯವನ್ನು ತೋರಿಸ್ತೀವಿ ನೋಡಿ, ಸೆಕೆಂಡ್ ಸೀನ್ ಇದು. ಇದು ಒಂದು ಗೂಡ್ಸ್ ಆಟೋ ನೀವು ನೋಡ್ತಾ ಇರೋದು, ಎಗ್ಗೇನ್ ನೋಡಿ ಅಲ್ಲಿ ಅದೇ ಸೇಮ್ ಥರ ಬಿದ್ದಿದೆ. ಸೇಮ್ ಅಲ್ಲಿ ಹೆಂಗಾಯ್ತು, ಇಲ್ಲೂ ಅದೇ ಥರ. ಡ್ರೈವರ್ ಗೇಟ್ ಬೀಳುತ್ತೆ, ಸಡನ್ ಆಗಿ ಆ ಕಡೆ ರೈಟ್ ಸೈಡ್ಗೆ ವೆಹಿಕಲ್ ಬಿದ್ದುಬಿಟ್ರೆ. ಸೇಮ್ ಸ್ಪಾಟು, ಬಟ್ ಬೇರೆ ಬೇರೆ ದಿನಗಳು, ಬೇರೆ ಆಟೋ, ಒಂದೇ ಥರ ಅಪಘಾತ. ಓಕೆ, ಇನ್ನೂ ಒಂದು ದೃಶ್ಯ ತೋರಿಸ್ತೀವಿ, ದೃಶ್ಯ ನಂಬರ್ 3 ನೋಡಿ. ಅಲ್ಲಿ ನೋಡಿ ಆ ಟೂ ವೀಲರ್ ನೋಡಿ, ಅದೇ ಜಾಗ ಸ್ವಲ್ಪ ಮುಂದೆ ಅಷ್ಟೇ. ಈ ಕಡೆ ಒಂದು ಆಟೋ, ಬ್ಯಾಲೆನ್ಸೇ ಸಿಗಲ್ಲ ಪಾಪ ಅವ್ರಿಗೆ. ಹೀಗಿದೆ. ಮೊದಲೆಲ್ಲ ಇಲ್ಲಿ ಕಾಮಗಾರಿಗಳು ನಡೀತಾ ಇತ್ತು, ಎಲ್ಲ ಮುಗೀತು, ಬಟ್ ಏನೂ ಪ್ರಯೋಜನ ಆಗಿಲ್ಲ. ಆಮೇಲೆ ಇಲ್ಲಿ ಟ್ರಾಫಿಕ್ ಜಾಮ್ಗಳಾಗತ್ತೆ, ನೋಡಬೇಕು ಹೆಂಗೆ ಜಾಮ್ ಆಗುತ್ತೆ ಅಂತ. ಅರ್ಧ ಗಂಟೆ ಬೇಕು ಈ ಜಾಗ ಪಾಸ್ ಆಗೋದಕ್ಕೆ. ಹಾಗಾದರೆ ನೋಡ್ತಿಲ್ವಾ BBMP ಅವರಾಗಲಿ ಅಥವಾ ಬೆಂಗಳೂರು ಉಸ್ತುವಾರಿ ಸಚಿವರಾಗಲಿ, ಗೊತ್ತಾಗ್ತಾ ಇಲ್ವಾ ಇವ್ರುಗಳಿಗೆ ಅಂತ ಇಷ್ಟೆಲ್ಲ ತೋರಿಸಿದ್ರು. ನಮ್ಮ BBMP ಅಧಿಕಾರಿಗಳು ಯಾವಾಗ ಬುದ್ಧಿ ಕಲಿತಾರೋ, ಯಾವಾಗ ರಸ್ತೆ ಗುಂಡಿಗಳನ್ನ ಮುಚ್ತಾರೋ ಗೊತ್ತಿಲ್ಲ, ಇನ್ನೆಷ್ಟು ಬಲಿಗಳು ಅವ್ರಿಗೆ ಬೇಕೋ ಗೊತ್ತಿಲ್ಲ. ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ನಾಗವಾರ ಜಂಕ್ಷನಲ್ಲಿ ಸೃಷ್ಟಿಯಾಗಿದೆ. ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವೇನು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇದು ನಾಗವಾರ ಪ್ರಮುಖ ಸಿಗ್ನಲ್ಲು, ಔಟರ್ ರಿಂಗ್ ರೋಡು ಮತ್ತು ನಾಗವಾರದಿಂದ ತನಿಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ, ಕೇರ್ಪುರಮಿಂದ ಹೆಬ್ಬಳಗೆ ಸಂಪರ್ಕ ಕಲ್ಪಿಸುವಂಥ ಸಿಗ್ನಲ್ ಏನು ಜಂಕ್ಷನ್ ಇದೆ, ಈ ಜಂಕ್ಷನ್ನಿಂದ ಮೆಟ್ರೋ ಕಾಮಗಾರಿ ಒಂದು ಭಾಗದಲ್ಲಿ ನಡೀತಾ ಇದೆ. ನಿಮಗೆ ದೃಶ್ಯದಲ್ಲಿ ನೋಡ್ಬೋದು, ಏನು ರಸ್ತೆ ಕಾಣಿಸ್ತಿದೆ ಆ ಭಾಗದಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಿರೋದ್ರಿಂದ ಆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಈಗ ಸರ್ವಿಸ್ ರೋಡಲ್ಲೇ ಎಲ್ಲ ವಾಹನಗಳು ಸಂಚಾರ ಮಾಡ್ತಿರೋದ್ರಿಂದ ಸರ್ವಿಸ್ ರೋಡಲ್ಲಿ ಮಳೆ ನೀರಂತ ಅಲ್ಲ, ಇದು ನಿಮ್ಗೇನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಇದು ನೀರು ಇಲ್ಲಿ ಚೇಂಬರ್ಗಳು ಬ್ಲಾಕ್ ಆಗಿ ಪ್ರತಿನಿತ್ಯ ಬೆಳೆಗೆ ಸೇರ್ಕೋತಿರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ಏನು ಕಾಣಿಸ್ತಿದೆ, ಈ ಜಾಗದಲ್ಲಿ ನಿಮಗೆ ನೀರು ಒಳ್ಳೆ ಕೆರೆ ರೀತಿ ನಿಂತಿದೆ. ಇದು ಚೇಂಬರಲ್ಲಿ ಬ್ಲಾಕ್ ಆಗಿ ಬರುವಂಥ ನೀರು, ಪ್ರತಿ ಬೆಳಗ್ಗೆನೂ ಸಹ ಇದೇ ರೀತಿ ಪರಿಸ್ಥಿತಿ ಇರುತ್ತೆ. ಬರೀ ನೀರು ನಿಂತ್ಕೊಂಡ್ರೆ ಸಮಸ್ಯೆ ಅಲ್ಲ, ಈ ನೀರಿನಲ್ಲಿ ಗುಂಡಿಗಳು ಬಿದ್ದಿರೋದ್ರಿಂದ ಸಾಕಷ್ಟು ವಾಹನಗಳು ಅಪಘಾತಗಳಾಗ್ತಿದೆ. ಇದೇ ಜಾಗದಲ್ಲಿ 2 ಆಟೋಗಳು, ಅಂದರೆ ಲಗೇಜ್ ಆಟೋಗಳು ನಿಯಂತ್ರಣ ತಪ್ಪಿ ಬಿದ್ದಿರುವಂಥ ಘಟನೆ ಕೂಡ ಆಗಿದೆ. ಜೊತೆಗೆ ದ್ವಿಚಕ್ರ ವಾಹನ ಕೂಡ ಬಿದ್ದು ಏಟಾಗಿರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರತಿನಿತ್ಯ ಅಪಘಾತಗಳಾಗ್ತಿದೆ. ಇಲ್ಲೇನು ಮಧ್ಯಭಾಗದಲ್ಲಿ ನಿಮಗೆ ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಡಸ್ಟ್ ಪೌಡ್ರನ್ನ ತಂದು ಸುರಿದಿರುವಂಥದ್ದು. ಯಾವಾಗ ಪಬ್ಲಿಕ್ TV ಸುದ್ದಿ ಮಾಡಲಿಕ್ಕೆ ಬರುತ್ತೋ ಆಗ ಕೆಲವರು ಇದಕ್ಕೆ ಡಸ್ಟ್ ಪೌಡ್ರನ್ನ ಸುರಿಸುವಂಥ ಕೆಲಸ, ಅಂದರೆ ಗುಂಡಿನ ಮುಚ್ಚುವಂಥ ಕೆಲಸ ಮಾಡ್ತಾರೆ. ಡಸ್ಟ್ ಪೌಡ್ರ್ಗಳು ಹಾಕಿದ್ರೆ ಗುಂಡಿ ಎಲ್ಲಿ ಮುಚ್ಚೋಕ್ಕೆ ಸಾಧ್ಯ ಆಗುತ್ತೆ. ನೋಡ್ಬೋದು, ಒಂದು BMTC ಬಸ್ಸು ಸಂಚಾರ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ, ಅಷ್ಟರ ಮಟ್ಟಿಗೆ ಇಲ್ಲಿ ಗುಂಡಿಗಳಿವೆ. ಗುಂಡಿಯ ಪ್ರಭಾವದಿಂದ 2 ಆಟೋಗಳು, ಲಗೇಜ್ ಆಟೋಗಳು ಮಕ್ಕಡೆ ಮಲಗಿರುವಂಥ ಘಟನೆ ಕೂಡ ಆಗಿದೆ. ಇಷ್ಟಾದರೂ ಸಹ BBMP ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿ ಆಗಿರ್ಬೋದು, ಈ ಕಡೆ ಇದನ್ನು ಗಮನ ಹರಿಸೋಣ, ಇದನ್ನು ಸರಿ ಮಾಡೋಣ ಅನ್ನುವಂಥ ಪರಿಸ್ಥಿತಿಗೆ ಮುಂದಾಗ್ತಿಲ್ಲ. ಯಾಕಂದರೆ ಮತ್ತೊಂದು ಕಡೆ ಮೇನ್ ರೋಡ್ ಇದೆ, ಔಟರ್ ರಿಂಗ್ ರೋಡು, ಅಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಿರೋದ್ರೆ ರೋಡ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದ ಯಾವೆಲ್ಲ ರಿಂಗ್ ರೋಡ್ ಸಿಗ್ನಲ್ಗೆ ಬರ್ತಾರೆ ಆ ಎಲ್ಲ ವಾಹನಗಳು ಇದೇ ರಸ್ತೆಯಲ್ಲಿ ಪಾಸ್ ಆಗಬೇಕು. ನೋಡ್ತಿದ್ದಾರೆ ದ್ವಿಚಕ್ರ ವಾಹನ ಸವಾರರು ಎಷ್ಟು ಕಷ್ಟಪಟ್ಕೊಂಡು ಹೋಗಬೇಕು ಅಂತ. ಸ್ವಲ್ಪ ಯಾಮಾರಿದ್ರೂ ಬಿದ್ದು ಪ್ರಾಣ ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸರ್ವಿಸ್ ರೋಡ್ ಆಗಿರೋದ್ರಿಂದ 2 ಬದಿಯಲ್ಲಿ ವಾಹನಗಳು ಸಂಚಾರ ಆಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಹದಗೆಟ್ಟಿದ್ರೂ ಸಹ BBMP ಅವರು ಮಾತ್ರ ಕಣ್ಮುಚ್ಕೋತಿದ್ದಾರೆ. ಮತ್ತೊಂದು ಕಡೆ
ಸ್ಥಳೀಯ ಪ್ರತಿನಿಧಿಯಾಗಿರುವಂಥ ಜನಪ್ರತಿನಿಧಿ ಶಾಸಕರು ಕೂಡ ಆಗಿದ್ದಾರೆ, ಸಚಿವರು ಕೂಡ ಹೌದು. ಈ ಹಿಂದೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂಭಾಗದ ಸರ್ವಿಸ್ ರಸ್ತೆ ಸರಿ ಇಲ್ಲ ಅಂತ, ಅಂದರೆ ವೀರನಪಾಳ್ಯದ ಭಾಗದಲ್ಲಿ ಸರ್ವಿಸ್ ರಸ್ತೆ ಸರಿ ಇಲ್ಲ ಅಂತ ಟ್ವಿಟ್ಟರ್ ಮೂಲಕ BBMP ಆಯುಕ್ತರಿಗೆ ಮಾಹಿತಿನ ಕೊಟ್ಟಿದ್ರು. ಅದರಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಹಿಂಭಾಗದಲ್ಲಿ ಏನದು ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ಕೆಲ್ಸಕ್ಕೆ ಹೋಗ್ತೀವಿ, ಈ ರೋಡು ಯಾವಾಗ ನೋಡಿ ಇದೇ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಒಂದ್ಸತಿ ಆ ಕಡೆ ಬೀಳಕ್ಕೆ ಹೋಗ್ಬಿಟ್ಟೆ ನಾನು. ತುಂಬಾ ಕಷ್ಟ ಆಗ್ತಾ ಇದೆ ಹೋಗಕ್ಕೆ. ಪ್ಲೀಸ್ ಯಾರು ಈ ಕಡೆ ಅಧಿಕಾರಿ ಇದ್ದಾರೋ ಸ್ವಲ್ಪ ಇದು ಮಾಡಕ್ಕೆ ಹೇಳಿ, ಕ್ಲೀನ್ ಮಾಡಕ್ಕೆ ಹೇಳಿ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸ್ವಲ್ಪ ಈ ರೋಡ್ ಮಾತ್ರ ರೆಡಿ ಮಾಡಿ. ಸರ್ ನಮಸ್ಕಾರ ಸರ್. ನಾವಿಲ್ಲಿ ಪಬ್ಲಿಕರ್ಸು, ನಾವು ಡೈಲಿ ಓಡಾಡ್ತಾ ಇರ್ತೀವಿ, ತುಂಬ ದಿವಸದಿಂದ ಇಲ್ಲ ಓಡಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಈ ರೋಡಿಗೆ ತುಂಬ 7-8 ವರ್ಷದಿಂದ ಕೂಡ ಇದೇ ಥರ ನಡೀತಾ ಇದೆ. ಯಾವಾಗ BBMP ಅಧಿಕಾರಿ ಆಗಲಿ ಅಥವಾ ಮೆಟ್ರೋ ಇಂಜಿನಿಯರ್ಸ್ಗಳು ಯಾರು ಭೇಟಿ ಕೊಡ್ತಿಲ್ಲ, ಈ ರೋಡಿನ ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ತುಂಬ ವರ್ಷಗಳಿಂದ ಇದೇ ಥರ ಆಗಿದೆ. ಈ ಸ್ಕೂಲಿಗೆ ಹೋಗೋರು ಎಲ್ಲ ಪಬ್ಲಿಕರ್ಸ್ ತುಂಬ ಪ್ರಾಬ್ಲಮ್ ಆಗ್ತಿದೆ. ಈ ನಿನ್ನೆ ಕೂಡ ಒಂದು 2 ಲಗೇಜ್ ಆಟೋಗಳು ಕೂಡ ಬಿದ್ದುಬಿಟ್ಟು ಅವರಿಗೆಲ್ಲ ತುಂಬ ಸಣ್ಣ ಪುಟ್ಟ ಪೆಟ್ಗಳಾಗಿದೆ. ಇಲ್ಲ ನಾವು ಪಬ್ಲಿಕರ್ಸ್ ಎಲ್ಲ ತುಂಬ ಜನ ಇದ್ದು, ನಾವು ಡೈಲಿ ಇಲ್ಲ ಓಡಾಡ್ತೀವಿ. ತುಂಬ ಜನ ಓಡಾಡ್ತಾ ಇರ್ತಾರೆ. ನಿನ್ನೆ ಎಲ್ಲ ಒಂದು 3 ಗಾಡಿ ಬಿದ್ದಿದೆ. ಡೈಲಿ ಇದೇ ಥರ ಆಗ್ತಾ ಇದೆ. ಗಾಡಿ ಒಂದು ಅಪ್ಪೆ ಆಟೋ ಬಿದ್ದಿದೆ, ಬೈಕ್ ಬಿದ್ದಿದೆ. ನಾವೊಂದು 2-3 ಜನ ಎತ್ತಿದ್ವಿ. ಇಲ್ಲೆಲ್ಲ ಗಾಡಿಗಳು ಜೋರಾಗಿ ಹೋಗ್ತಾ ಇರ್ತವೆ. ಇಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಮುಂಚೆ ಎಲ್ಲ ಒಂದೇ ಇರಲಿಲ್ಲ.